ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಸಾಯಿ ಬ್ಲಾಗ್ ನೋಡಿ. ಈ ವಿಡಿಯೋದಲ್ಲಿ ಉಳಿವೆಯ ಶ್ರೀ ಕ್ಷೇತ್ರ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೊಂಟೇವಿ. ಹಾಗೆ ಜಾತ್ರೆಯನ್ನು ನೋಡೋಣಂತ, ಜನಸಾಗರ ಹೇಗಿತ್ತು ಅಂತ ತೋರಿಸ್ತೀನಿ, ದೇವಾಲಯವನ್ನ ತೋರಿಸ್ತೀನಿ. ಬನ್ನೀಗ ಹೋಗೋಣ. ನಾವೀಗ ಉಳಿ ಕಡೆ ಹೊಂಟೇವಿ. ಹೆಂಗೆ ಕಾಣುತ್ತೆ ನೋಡ್ರಿ. ನಾವು ಗಾಡಿ ರೀ, ಇದು ಉಳಿವಿಗೆ ಹೊಂಟಿದ್ರಿ. ಇದು ನಮ್ಮ ಗಾಡಿನ. ಹೋಗೋಣಂತ ಬರ್ರಿ. ಮುಂದೆ ಎಲ್ಲೇ ಸ್ಟಾಪ್ ಮಾಡ್ತೇನೆ ಹೇಳ್ತೀನಿ. ದಾಂಡೇಲಿ ತೋರಿಸೋಣಂತ. ಬರೀ ಊರು ನೋಡ್ರಿ ಹೆಂಗೈತೆ ಅನ್ನೋದು ನೋಡ್ರಿ. ಈಗ ಇಲ್ಲೇ ಒಂದು ಹೋಟೆಲ್ ಕೊಂಡಿರಿ. ಹೋಟೆಲಿಗೆ ಹೋಗಿ ಒಂದು ಸ್ವಲ್ಪ ಚಾಗೆ ಕುಡ್ದು ಆಮೇಲೆ ಮತ್ತೆ ಹೋಗೋಣಂತ. ಇಲ್ಲೇ ಹೊಂಟಾರಿ. ಇನ್ನೂ ಒಂದು 2 ಗಾಡಿ ಬರ್ಬೇಕು, ಇನ್ನೂ ಬಂದಿಲ್ಲ. ಅಲ್ಲಿ ಮಟ್ಟ ನಮ್ಮ ಫ್ರೆಂಡರ ಫ್ಯಾಮಿಲಿ ಪರಿಚಯ ಮಾಡಿಸ್ತಾರಂತ. ಫ್ಯಾಮಿಲಿ ನೋಡೋದ್ರಿಂದ ಅವರು ಅವ್ರ ಮಮ್ಮಿ ಪಪ್ಪನೆಲ್ಲ ತೋರಿಸ್ಕೊಂತ ಬರ್ರಿ. ಇವ ನಮ್ಮ ಫ್ರೆಂಡ್ ರೀ. ಇವರು ಅವ್ರ ಅಪ್ಪಾಜಿ ರೀ. ಅವ್ರ ಅಪ್ಪಾಜಿ ಅವ್ರ ಫ್ರೆಂಡ್. ಇಲ್ಲಿ ಅವ್ರ ಮಮ್ಮಿಯವ್ರ ಕುಂತಾರ್ರಿ. ಅವ್ರ ಮಮ್ಮಿಯವ್ರ ಅಮ್ಮಾರನ್ನ ತೋರಿಸೋಣ ಬರ್ರಿ. ಆ ಕಡೆ ಇದು ಉಳಿವಿಗೆ ಹೋಗೋ ದಾರಿ ಇದು. ಅಲ್ಲಿ ಮ್ಯಾಗ ರೋಡ್ ಕಾಣುತ್ತಲ್ಲ, ಅಲ್ಲಿಂದ ಲೆಫ್ಟ್ ತೊಗೋಬೇಕು. ಇದು ದಾರಿ ಹೋಗೋದು. ಬರ್ರಿ ಮುಂದೆ. ಇವ್ರಿ ನಮ್ಮ ಫ್ರೆಂಡರ ಮಮ್ಮಿಯರ್ರಿ. ಇಲ್ಲಿ ಕುಂತಾರಲ್ರಿ ಇವ್ರಿ. ಇವ್ರ ಮಮ್ಮಿಯರ್ರಿ. ಆಗೊಮ್ಮೆ ಫಸ್ಟ್ ಟೈಮ್ ಬಂದಾಗ ನಾನು ಉಳಿವಿಗೆ ಇಲ್ಲೇ ಕಾಳಿ ರಿವರ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಈಗ ಖುದ್ದ ಇಲ್ಲೇ ಡ್ಯಾಮ್ ತಗೊಂಡು ನಿಂತ್ಕೊಂಡು, ಇದೊಂದು ಬ್ರಿಡ್ಜ್ ಸೇತುವೆ, ಅದ್ರ ಮ್ಯಾಗ ನಿಂತ್ಕೊಂಡು ನಿಮಗೆ ಕಾಳಿ ರಿವರ್ ತೋರಿಸೋದಂತ. ನದಿ ಹೆಂಗೈತಿ ನೋಡ್ರಿ, ಎಂಜಾಯ್ ಮಾಡಿರಿ. ಬಂದಿದ್ದ ಗಾಡಿ ಇದೆ ನೋಡ್ರಿ. ಇದ ಗಾಡಿ ಬಂದಿದ್ದು ಧಾರವಾಡಲಿದ್ದ. ಫೈನಲಿ ಉಳಿವಿಗೆ ಬಂದ ರಾತ್ರಿ 8 ಗಂಟೆ ಆಗೈತಿ. ಬಂದೇವಿ. ಈಗ ನೈಟ್ ವ್ಯೂ ತೋರಿಸ್ತೀನಿ. ಉಳಿವಿ ಚನ್ನಬಸವೇಶ್ವರದ ಒಂದು ದೇವಸ್ಥಾನ ಏನಿದೆ ಅಲ್ಲ, ಅದನ್ನು ನೈಟ್ ವ್ಯೂ ತೋರಿಸ್ತೀನಿ. ಹೊರಗಡೆ ಜಾತ್ರೆ ಯಾವ ರೀತಿ ನಡೀತಾ ಇದೆ, ಜನಸಾಗರ ಹೇಗಿದೆ ಅಂತ ನೈಟ್ ಟೈಮ್ ತೋರಿಸೋಣಂತ ಬರ್ರಿ. ದೇವಸ್ಥಾನ ಈಗ ಗುಡಿ ಒಳಗೆ ಹೋಗೋಣಂತ ಬರ್ರಿ. ಕ್ರೌಡ್ ಹೆಂಗೈತೆ ನೋಡ್ರಿ, ಜನಸಾಗರ. ಅಲ್ಲೆಲ್ಲ ಕ್ಯೂ ಹಚ್ಚಾರ. ನಾವು ಇದೇ ಟೈಮಾಗ ಬಂದಿದ್ವಿ, ನಾನು ನಮ್ಮ ದೋಸ್ತ. ಆದ್ರೆ ಇಷ್ಟೊಂದು ಕ್ರೌಡ್ ಇದ್ರಿಕಲ್ಲ. ಎಲ್ಲ ಹೆಂಗೈತೆ ನೋಡ್ರಿ. ಇದು ಅನ್ನದಾಸೋಹ, ಊಟ ಮಾಡೋಕೆ ಹೋಗೋ ಜಾಗ ರೀ. ಇಲ್ಲಿ ಕೆಳಗೆ ದೇವಸ್ಥಾನ ರೀ. ಇಲ್ಲಿಯಾಕೊಂಡ್ ಹೋಗ್ಯಾರ ಅವ್ರ, ದರ್ಶನಕ್ಕೆ ಹೋಗಿರ್ಬೇಕು. ನೈಟ್ ವ್ಯೂ ಹಿಂಗೈತೆ ನೋಡ್ರಿ ದೇವಸ್ಥಾನದ. ಡೇ ಟೈಮ್ ತೋರ್ಸೋಣ. ಅವ್ರಿಗೆ ಕಾರ್ತಿಕ್ ಮಾಸದ ದೀಪ ಹಚ್ಚೋದು ಅಲ್ಲಿ ಕೆಳಗೆ ಕಾಣುತ್ತಲ್ಲ, ಕೇಸರಿ ಕಲರು, ಅಲ್ಲೇ ಹಚ್ಚೋದ್ರಿ. ಇದು ಮುಕ್ಕೋಣೋ ಜಾಗ ರೀ. ಇದು ಒಂದರ ಸಭಾಭವನ ಅಂತಾರಲ್ಲ, ಮದುವೆ ಹಾಲ್. ಆದರೆ ಇದು ಮಂಟಪ. ರೂಮ್ ಹಿಡಿಬೇಕಂತ ಬಂದೀವಿ, ರೂಮ್ ಸಿಗಲಿಲ್ಲ. ಅದ್ರ ಸಂಬಂಧನ ಇಲ್ಲೇ ಒಂದು ಕಲ್ಯಾಣ ಮಂಟಪ ಐತಿ, ಅಲ್ಲೇ ಮಲ್ಗೋದು. ಇವತ್ತು ಮಲ್ಲಿಗೆ ಬೆಳಿಗ್ಗೆ ತೋರಿಸೋಣಂತ ವ್ಯೂ ಹೆಂಗಿರ್ತಂತ ಬರ್ರಿ. ಉಳಿವಿ ಚನ್ನಬಸವಣ್ಣನ ಒಂದು ದೇವಸ್ಥಾನ ಅದನ್ನು ಬೆಳಿಗ್ಗೆ ತೋರಿಸೋಣಂತ. ಈ ನೈಟ್ ಟೈಮ್ ಹೊಂಟಿಲ್ಲ. ನೈಟು ಹೊರಗೆ ಹಿಂಗೈತೆ ನೋಡ್ರಿ. ಜನ ಹೆಂಗೈತಿ, ಲೈಟಿಂಗ್ ಎಷ್ಟು ಚಂದ ಅದಾವು. ಇದು ಹೆಂಗಾತಪ್ಪ ಅಂದ್ರೆ, ಇದು ಕಲ್ಯಾಣ ಮಂಟಪದಾಗ ಎಲ್ಲಿ ಹಿಂಗೆ ತಾಡ್ಪಲ್ ಹಚ್ಚಿದ್ರೆ ಇದು 30-40 ಸೈಟ್ ಇದ್ದಂಗೆ ರೀ. ಇದು ಅವ್ರವ್ರ ಜಗನ ಅವ್ರವ್ರು ಇದ್ದು ಬಿಡೋದು. ಅಲ್ಲಿ ಜನ ಹೆಂಗೆ ಒಬ್ಬೊಬ್ರು ಬಂದು ಹೆಂಗೆ ತಾಡ್ಪಲ ಹಚ್ಚಿಬಿಡ್ತಾರಲ್ಲ, ಹಂಗೆ 30-40 ಸೈಟ್ ಇದ್ದಂಗೆ ರೀ ಅವು. ಅವಾಗ ಜಾಗ ಬುಕ್ ಆಗ್ಬಿಡ್ತಾವ್ರಿ ಇವೆಲ್ಲ. ಆಮೇಲೆ ಬಂದರೂ ಸಿಗೋದಿಲ್ಲ. ರೂಮ್ ಫಾರ್ ಅವೈಲೇಬಲ್ ಅಂದ್ರೆ ಇದೆ ಅಸಲಿ.
ಫುಲ್ ಏರ್ ಕಂಡೀಷನ್ ರೀ ಹೊರಗೆಲ್ಲ ಹಂಗೈತೆ ನೋಡ್ರಿ ವ್ಯೂ. ಇವ ನಮ್ಮ ಮಳ್ಯ ರೀ, ಅವ ನಮ್ಮ ಮಳ್ಯ, ನಮ್ಮ ದೋಸ್ತನ ಅಕ್ಕನ ಮಗ ರೀ ಅವ. ದೇವಸ್ಥಾನ ಈಗ ಬಂದ್ ಐತಿ, ನಾಳೆ ಬೆಳಿಗ್ಗೆ ತೋರಿಸ್ತಾನಂತ. ನಾವು ಬರೋದ ಲೇಟಾಗಿ ಬಂದ್ವಿ, 8 ಗಂಟೆ ಆಗಿತ್ತು ಬರೋದು. ಅದ್ರ ಸಂಬಂಧ ನಾಳೆ ಬೆಳಿಗ್ಗೆ ನಿಮಗೆಲ್ಲ ತೋರಿಸ್ತೀನಿ. ಇವತ್ತಿಗೆ ಇಲ್ಲೇ ವಿಡಿಯೋ ಸಾಕ, ನೈಟ್ ವ್ಯೂ ಅಷ್ಟೇ ತೋರಿಸ್ತೀನಿ. ನಾಳೆಗೆ ಮತ್ತು ಬೆಳಿಗ್ಗೆ ತೋರಿಸೋಣಂತ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.